Happy evening, namaste, welcome all of you. Have you ever seen, ನೀವು ಯಾವತ್ತಾದ್ರೂ ಡೇ ಟು ಡೇ ಲೈಫ್ ಅಲ್ಲಿ ನಿಮ್ ಕಣ್ಣಿಗೆ ಕಾಣಿಸ್ಕೊಂಡಿದ್ಯಾ ಕೆಲವು ನಂಬರ್ಸ್ ಲೈಕ್ ಮಿರರ್ ನಂಬರ್ಸ್? ಏನ್ ಸರ್ ಮಿರರ್ ನಂಬರ್ ಅಂದ್ರೆ? ಮಿರರ್ ನಂಬರ್ ಅಂದ್ರೆ ಈಗ 11 ಸಡನ್ ಆಗಿ ಟೈಮ್ ನೋಡ್ಬೇಕಂತ ನೋಡ್ತೀರಾ, ಕರೆಕ್ಟ್ ಆಗಿ 11 ಆಗಿರುತ್ತೆ. ವಾಚ್ ಮೊಬೈಲ್ ಅಲ್ಲಿ ನೋಡ್ತೀರಾ 11 ಆಗಿರುತ್ತೆ. ಅಥವಾ ಎಲ್ಲೋ ಗಾಡಿಲಿ ಹೋಗ್ತಾ ಇರ್ತೀರಾ, ತಿರುಗಿ ನೋಡ್ತೀರಾ ವೆಹಿಕಲ್ ನಂಬರು 1212 ಇರುತ್ತೆ, ಅಥವಾ 1221 ಇರುತ್ತೆ, 36 ಅಥವಾ 63 ಈ ತರ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಮಿರರ್ ನಂಬರ್. ಮಿರರ್ ನಂಬರ್ ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಮಿರರ್ ನಂಬರ್ ಅಂದಾಗ ಯು ಮೈಟ್ ಸಿ ಲೈಕ್ ದಿಸ್. ಎಷ್ಟೋ ಸರಿ ನೀವು ಹೊರಗಡೆ ಇದ್ದಾಗ ಅಥವಾ ಕ್ಲಾಕ್ ಗಡಿಯಾರ ವಾಚ್ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಟೈಮ್ ನೋಡ್ಬೇಕಾದ್ರೆ ಈ ರೀತಿಯಾಗಿ ನೋಡ್ಬೋದು ನೀವು. ಎನಿ ನಂಬರ್ಸ್ ಮಿರರ್ ನಂಬರ್ ಅಂದಾಗ ಎದುರು ಬದ್ರ ಉಲ್ಟಾ ತರ ಕಾಣುತ್ತೆ. 1221 ಅಥವಾ 1212 ಆಗ್ಬೋದು, 3636 ಆಗ್ಬೋದು, 3663 ಆಗ್ಬೋದು. ಈ ತರ ಎನಿ ನಂಬರ್ಸ್, ಯಾವುದೇ ನಂಬರ್ ತಗೊಳ್ಳಿ, ಇದು ರಿಪೀಟ್ ತರನು ಕಾಣುತ್ತೆ ಅಥವಾ ಮಿರರ್ ನಂಬರ್ ತರನು ಕಾಣುತ್ತೆ. ಸೊ ಈ ರೀತಿ ಯಾವಾಗಾದ್ರೂ ನಿಮ್ಗೆ ಕಂಡಿದ್ಯಾ, ಕಾಣ್ತಾ ಇದೆಯಾ ರೆಗ್ಯುಲರ್ ಆಗಿ, ಅವಾಗ ಆಫನ್ ಆಗಿ ಕಾಣಿಸ್ತಾ ಇದೆಯಾ? ಎಸ್, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೌದನ್ಸಿದ್ರೆ. ಸೊ ಹಾಗಾದ್ರೆ ಅರ್ಥ ಏನು? ಯಾಕೆ ನನ್ಗೆ ಅದು ಕಾಣಿಸ್ಕೊಳ್ತಾ ಇದೆ ಸರ್? ಏನಕ್ಕೆ ಇದು ಮಿರರ್ ನಂಬರ್ ಕಾಣಿಸ್ಕೊಳ್ತಾ ಇದೆ ತಿಳ್ಕೊಳ್ಳೋಣ ಇವತ್ತು ಈ ಒಂದು ವಿಡಿಯೋದಲ್ಲಿ. ಸೊ ಮಿರರ್ ನಂಬರ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಅರ್ಥ ಇದು ಸುಮ್ನೆ ಕಾಣಿಸ್ಕೊಳ್ತಾ ಇಲ್ಲ. ಇದು ಕಾಣಿಸ್ತಾ ಇದೆ ಅಂದ್ರೆ ಅರ್ಥ ಯೂನಿವರ್ಸ್ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ಯು. ಓಕೆ, ಈಗ ನಾವೆಲ್ಲ ಮಾತಾಡ್ತಾ ಇದೀವಿ, ನಾನು ಮಾತಾಡ್ತಾ ಇದ್ದೀನಿ ನಿಮ್ಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕೆ? ನಿಮಗೆ ನನಗೆ ಕನ್ನಡ ಬರುತ್ತೆ, ಕನ್ನಡ ಅರ್ಥ ಆಗ್ತಾ ಇದೆ. ಬಟ್ ಯೂನಿವರ್ಸ್ಗೆ ಕನ್ನಡ ಬರಲ್ಲ, ಇಂಗ್ಲಿಷ್ ಬರಲ್ಲ. ಯೂನಿವರ್ಸ್ ನ ಭಾಷೆ ಕನ್ನಡ ಇಂಗ್ಲಿಷ್ ಯಾವುದೂ ಅಲ್ಲ. ಯೂನಿವರ್ಸ್ ನ ಭಾಷೆ ಚಿಹ್ನೆಗಳು, ಸೈನ್ಸ್ ಅಥವಾ ನಂಬರ್ಸ್. ಯೂನಿವರ್ಸ್ ನ ಲ್ಯಾಂಗ್ವೇಜ್ ಈಸ್ ನಂಬರ್ಸ್. ಸೊ ನಂಬರ್ಸ್ ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡುತ್ತೆ. ಯೂನಿವರ್ಸ್ ಅಂದ್ರೆ ಭಗವಂತ ಆಗ್ಬೋದು, ಅಥವಾ ನಿಮ್ಮ ಏಂಜಲ್ಸ್ ಆಗ್ಬೋದು. ಏಂಜಲ್ಸ್ ಅಂದ್ರೆ ಯಾರು? ನಿಮ್ಮನ್ನ ಕಾಪಾಡ್ತಾ ಇರತಕ್ಕಂತ ಒಂದು ಶಕ್ತಿ. ಅದು ಏಂಜಲ್ಸ್ ಅಂದಾಗ ಅದು ನಿಮ್ಮ ಪೂರ್ವಜರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಬಡಿ. ಓಕೆ, ಏಂಜಲ್ಸ್ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಅಥವಾ ಯೂನಿವರ್ಸ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅರ್ಥ ಏನಾಗಾದ್ರೆ, ಈಗ ನಿಮ್ಗೆ ಮಿರರ್ ನಂಬರ್ ಕಾಣಿಸ್ತಾ ಇದೆ ಅಂದ್ರೆ ಸಿಂಪಲ್ ತಿಳ್ಕೊಬೇಕು ನೀವು. ಸೊ ಯೂನಿವರ್ಸ್ ವಾಂಟ್ ಟು ಟೆಲ್ ದಟ್ ಯು ಆರ್ ರೆಡಿ ಫಾರ್ ಮ್ಯಾನಿಫೆಸ್ಟೇಷನ್, ಯು ಆರ್ ಅಲೈನ್ಡ್ ಫಾರ್ ಮ್ಯಾನಿಫೆಸ್ಟೇಷನ್ ಅಂತ. ಓಕೆ, ಸೊ ಆ ನಂಬರ್ ನೋಡ್ತಾ ಇದ್ದೀರಾ, 11 ಸಮಯ ನೋಡ್ತಾ ಇದ್ದೀರಾ ಅಂದ್ರೆ ಅರ್ಥ ಆ ಕ್ಷಣದಲ್ಲಿ, ಆ ಮೂಮೆಂಟ್ ಅಲ್ಲಿ ಯು ಆರ್ ಅಲೈನ್ಡ್, ಯು ಆರ್ ಕನೆಕ್ಟೆಡ್ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಆಗ ಏನ್ ಮಾಡ್ಬೇಕು ಸರ್ ಹಾಗಾದ್ರೆ? ಆ ನಂಬರ್ ನೋಡಿದಾಗ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು? ಸಿಂಪಲ್, ಕ್ಲೋಸ್ ಯುವರ್ ಐಸ್ ಅಂಡ್ ವಿಜುವಲೈಸ್ ನಿಮ್ಮ ಗೋಲ್ಸ್, ನಿಮ್ಮ ಡ್ರೀಮ್ಸ್, ನಿಮ್ಮ ವಿಶಸ್ ಏನಿದೆ ಅದನ್ನ ವಿಜುವಲೈಸ್ ಮಾಡಿ, ಅಫರ್ಮ್ ಮಾಡ್ಕೊಳ್ಳಿ. ಎಸ್, ನಾನು ಮನೆ ಕಟ್ತಾ ಇದ್ದೀನಿ. ಎಸ್, ನಾನು ಕಾರ್ ತಗೊಂಡಿದ್ದೀನಿ. ಎಸ್, ನಾನು ಕೋಟ್ಯಾಧಿಪತಿ ಆಗಿದ್ದೀನಿ. ವಾಟ್ ಎವರ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದಷ್ಟೇ. ಸೊ ನಿಮ್ಮ ಏನೇ ವಿಶಸ್ ಇರ್ಬೋದು, ಗೋಲ್ಸ್ ಇರ್ಬೋದು, ಎಸ್ ಇದು ಆಗ್ತಾ ಇದೆ, ಆಗಿದೆ ಅಂತ ಹೇಳಿ ಅಫರ್ಮ್ ಮಾಡ್ಕೊಳ್ಳಿ ಅಥವಾ ವಿಜುವಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ಆ ಮೂಮೆಂಟ್ ಅಲ್ಲಿ ಯು ಆರ್ ವೆರಿ ಅಲೈನ್ಡ್ ಅಂಡ್ ಯು ಆರ್ ರೆಡಿ ಫಾರ್ ಮ್ಯಾನಿಫೆಸ್ಟೇಷನ್ ಅಂತ. ಅದಕ್ಕೆ ನಿಮ್ಗೆ ಆ ಒಂದು ಮಿರರ್ ನಂಬರ್ ಕಾಣಿಸ್ಕೊಳ್ತಾ ಇರುತ್ತೆ. ಕ್ಲಿಯರ್? ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ಮಿರರ್ ನಂಬರ್ ನೀವು ವೆಹಿಕಲ್ ನಂಬರ್ ಅಲ್ಲಿ ನೋಡ್ಬೋದು, ಎಲ್ಲೋ ಬೋರ್ಡ್ ಅಲ್ಲಿ ನೋಡ್ಬೋದು, ಟೈಮ್ ಅಲ್ಲಿ ನೋಡ್ಬೋದು, ಓಕೆ, ನೋಟ್ ಅಲ್ಲಿ ನೋಡ್ಬೋದು, ಎನಿವೇರ್ ಎಲ್ ಬೇಕಾದ್ರೂ ಕಾಣಿಸ್ಬೋದು ನಿಮಗೆ. ಸೊ ಕಾಣಿಸ್ತಾ ಇದೆ ಅಂದ್ರೆ, ರಿಯಲೈಸ್ ಆಗ್ತಾ ಇದೆ ಅಂದ್ರೆ ಅರ್ಥ ಇದು. ಸೊ ಯು ಆರ್ ಕನೆಕ್ಟಿಂಗ್, ನಿಮಗೆ ಯೂನಿವರ್ಸ್ ಏನೋ ಸಂದೇಶ ಕೊಡಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅರ್ಥ. ಸಿಂಪಲ್. ಮಿರರ್ ನಂಬರ್ ಬಂದಾಗ ಯು ಆರ್ ರೆಡಿ ಫಾರ್ ಮ್ಯಾನಿಫೆಸ್ಟೇಷನ್. ಡನ್ ಮಾಡ್ತೀರಾ? ಎಸ್ ಎಸ್ ಅಂದ್ರೆ ಎಸ್ ಅಂತ ರಿಪ್ಲೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಏಂಜಲ್ ನಂಬರ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ಏಂಜಲ್ ನಂಬರ್ಸ್ ಅಂದ್ರೆ ಏನು? ಕೆಲವು ನಂಬರ್ ರಿಪೀಟ್ ಆಗಿ ಕಾಣಿಸ್ತಾ ಇರುತ್ತೆ. 111, 222, 333, 888, 999,
666 ಈ ತರ ಕೆಲವು ನಂಬರ್ ರಿಪೀಟೆಡ್ ಆಗಿ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ನೋಡಿ, ಆ ರಿಪೀಟ್ ನಂಬರ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಕಾಣಿಸ್ಬೋದು. ಆ ರಿಪೀಟ್ ನಂಬರ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಕಾಣಿಸ್ಬೋದು. ಈಗ ನಿಮ್ಮ ನೋಟ್ ಒಳಗಡೆ, ಕರೆನ್ಸಿ ನೋಟ್ ಒಳಗಡೆ ಕಾಣಿಸ್ಬೋದು, ಅಥವಾ ನಿಮ್ಮ ಹೊರಗಡೆ ಹೋದಾಗ ಎಲ್ಲಾದ್ರೂ ನೋಡಿ ಕಾಣಿಸ್ಬೋದು, ವೆಹಿಕಲ್ ಅಲ್ಲಿ ಕಾಣಿಸ್ಬೋದು, ಜಸ್ಟ್ ಲೈಕ್ ದಟ್ ನೀವು ಎಲ್ಲೋ ಒಂದ್ ಕಡೆ ಮೊಬೈಲ್ ಅಲ್ಲಿ ನೋಡಿ, ಟೈಮ್ ಅಲ್ಲಿ ನೋಡಿ ಕಾಣಿಸ್ಬೋದು. ಸೊ ಏನ್ ಹೇಳ್ತಾ ಇದೆ, ಈ ತರ ಕೆಲವು ಏಂಜಲ್ ನಂಬರ್ಸ್ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಸಿಗ್ತಾ ಇದೆ, ಅದೇನ್ ಸೂಚನೆ ಕೊಡ್ತಾ ಇದೆ ಅಂತ ಅರ್ಥ ತಿಳ್ಕೊಳ್ಳೋಣ ಇವಾಗ. ಓಕೆ, ಸೊ ಬರ್ಕೊಳ್ಳಿ. ಇಫ್ ಯು ಆರ್ ಗೆಟಿಂಗ್ 111, ಅದು 11 ಇರ್ಬೋದು, 111 ಇರ್ಬೋದು, ಅಥವಾ 4 ಸರಿ 1 ಇರ್ಬೋದು. ಸೊ 1 ನಂಬರ್ ನಿಮ್ಗೆ ರಿಪೀಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಅರ್ಥ ಯು ಆರ್ ರೆಡಿ ಫಾರ್ ಇಂಟ್ಯೂಷನ್. ಸೊ ಯೂನಿವರ್ಸ್ ನಿಮ್ಗೆ ಸಂದೇಶ ಕೊಡ್ತಾ ಇದೆ, ಏಂಜಲ್ ನಿಮ್ಗೆ ಸಂದೇಶ ಕೊಡ್ತಾ ಇದೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಇಂಟ್ಯೂಷನ್ ಅಂದ್ರೆ ಏನ್ ಸರ್? ಫಸ್ಟ್ ಆಫ್ ಆಲ್ ಇಂಟ್ಯೂಷನ್ ಅಂದ್ರೆ ನಿಮ್ಮ 6th ಸೆನ್ಸ್, ನಿಮ್ಮ ಅಂತಃಪ್ರಜ್ಞೆ. ಅಂದ್ರೆ ಯು ಆರ್ ಕನೆಕ್ಟಿಂಗ್, ನಿಮ್ಮ 6th ಸೆನ್ಸ್ ವರ್ಕ್ ಆಗ್ತಾ ಇದೆ ಮಗ, ಕನೆಕ್ಟ್ ಮಾಡ್ಕೋ, ಯೂಸ್ ಮಾಡ್ಕೋ. ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡುವಂತ ಸಂದೇಶ, ರೈಟ್? ಏಂಜಲ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ, ಅಥವಾ ಯೂನಿವರ್ಸ್ ನಿಮ್ಗೆ ಸಂದೇಶ ಕೊಡ್ತಾ ಇದೆ. 111, 4 times 1 ಆರ್ 11 ಈ ತರ ಎಲ್ಲ ಕಾಣಿಸ್ತಾ ಇದೆ ಅಂದ್ರೆ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ರೆಡಿ ಇದೆ, ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಅರ್ಥ. ಯೂಸ್ ಯುವರ್ ಇಂಟ್ಯೂಷನ್. ನೆಕ್ಸ್ಟ್, ಲೆಟ್ಸ್ ಸೇ 2 ಕಾಣಿಸ್ತಾ ಇದೆ, 2 ಗಿನ 2 ಕಾಣಿಸ್ತಾ ಇದೆ ಅನ್ಕೊಳ್ಳಿ. 2 ಇರ್ಬೋದು, ಆರ್ 2 ಮೇನ್ ಆಗಿ 2 ಆರ್ 4 ಸರಿ 2 ಕಾಣಿಸ್ತಾ ಇದೆ ಅಂದ್ರೆ ಅರ್ಥ ಏನು? 4 ಸರಿ 2 ಕಾಣಿಸ್ತಾ ಇದೆ ಅಂದ್ರೆ ಅಲೈನ್ಮೆಂಟ್. ಅಲೈನ್ಮೆಂಟ್ ಅಂದ್ರೆ ಅರ್ಥ ನೀವು ಅಲೈನ್ಡ್ ಆಗಿದ್ದೀರಾ ಅಂತ ಅರ್ಥ. ಏನ್ ಸರ್ ಅಲೈನ್ಡ್ ಆಗಿದ್ದೀನಿ ಅಂದ್ರೆ ಅರ್ಥ ಸರಿಯಾದ ಸಮಯದಲ್ಲಿದ್ದೀರಾ, ಸರಿಯಾದ ಜಾಗದಲ್ಲಿದ್ದೀರಾ, ಸರಿಯಾದ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ನಿಮ್ಗೆ, ಯು ಆರ್ ಅಲೈನ್ಡ್ ಅಂತ ಅರ್ಥ. ಸೊ ಎಲ್ಲವೂ ನಿಮ್ಗೆ ರೈಟ್ ಆಗಿ ನಡೀತಾ ಇದೆ. ಸೊ ನಿಮ್ ಡಿಸಿಷನ್ ರೈಟ್ ಇದೆ, ಅಥವಾ ರೈಟ್ ಪ್ಲೇಸ್ ಅಲ್ಲಿ ಇದ್ದೀರಾ, ರೈಟ್ ಥಿಂಕಿಂಗ್ ಇದೆ ನಿಮ್ಗೆ, ಅಥವಾ ರೈಟ್ ಜಾಗದಲ್ಲಿ ರೈಟ್ ಟೈಮ್ ಅಲ್ಲಿ ಇದ್ದೀರಾ, ರೈಟ್ ಪರ್ಸನ್ ಸಿಕ್ಕಿದ್ದಾರೆ ಅಂತ ಅರ್ಥ. ಯು ಆರ್ ಅಲೈನ್ಡ್. ಯು ಆರ್ ಅಲೈನ್ಡ್. ರಿಪೀಟ್ ನಂಬರ್ಸ್, ಏಂಜಲ್ ನಂಬರ್ಸ್ ಅಂದಾಗ ರಿಪೀಟ್ ನಂಬರ್ಸ್ 222 ಅಥವಾ 4 ಸರಿ 2. ಓಕೆ, ಸೊ 222 ಅಂದಾಗ ಏನು? ಅಲೈನ್ಡ್ ಆಗಿದ್ದೀರಾ ನೀವು ಅಂತ ಅರ್ಥ. ನೆಕ್ಸ್ಟ್ 333. ಈಗ ನಿಮ್ಗೆ 333 ಕಾಣಿಸ್ತಾ ಇದೆ ಅನ್ಕೊಳ್ಳಿ. 3 ಸರಿ 3, 4 ಸರಿ 3, ಅಥವಾ 2 ಸರಿ 3 ಅವಾಗ ಕಾಣಿಸ್ತಾ ಇದೆ, ಅವಾಗ ಸಿಗ್ತಾ ಇದೆ ಅಂದ್ರೆ ಅರ್ಥ ಏನು? ಏಂಜಲ್ ಆರ್ ಸಪೋರ್ಟಿಂಗ್. ನಿಮಗೆ ನಿಮ್ಮ ಏಂಜಲ್ಸ್ ಅಥವಾ ಭಗವಂತ, ನಿಮ್ಮ ಪೂರ್ವಜರು ನಿಮ್ಗೆ ಸ್ಪಿರಿಚುಯಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಇನ್ ಸಪೋರ್ಟ್ ವಿತ್ ಯು. ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. 3 ಅಂದ್ರೆ ಏನು? ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಅರ್ಥ. ಸಮ್ವೇರ್ ನಿಮ್ಗೆ ಅವರು ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆರ್ ಸಮ್ವೇರ್ ನಿಮ್ಗೆ ಯಾರ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಅಂತ ಅರ್ಥ, ಆರ್ ಸಿಗುತ್ತೆ ಅಂತಾನು ಅರ್ಥ ಇರ್ಬೋದು. ಡನ್. ಸೊ 3 ರಿಪೀಟ್ ಆದಾಗ ಸಪೋರ್ಟ್. ಏಂಜಲ್ ನಂಬರ್ ಈಸ್ ಸಪೋರ್ಟ್. ಯು ಆರ್ ಗೆಟಿಂಗ್ ಸಪೋರ್ಟ್ ಫ್ರಮ್ ಯುವರ್ ಏಂಜಲ್ಸ್. ಡನ್. ನೆಕ್ಸ್ಟ್ 444. 4 ಸರಿ 4 ಅಥವಾ 3 ಸರಿ 4. 3 times 4 ಅಥವಾ 4 times 4 ಬಂದಾಗ ಪ್ರೊಟೆಕ್ಷನ್. ಪ್ರೊಟೆಕ್ಷನ್. ಸೊ ಯೂನಿವರ್ಸ್ ಅಥವಾ ನಿಮಗೆ ಏಂಜಲ್ಸ್ ಅಥವಾ ನಿಮ್ಮ ಪೂರ್ವಜರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ಯಾವ್ದ್ರಿಂದ ಸರ್? ಮೇ ಬಿ ಅನ್ವಾಂಟೆಡ್ ನೆಗೆಟಿವ್ಸ್ ಇಂದ, ಬೇಡದಿರೋದ್ರಿಂದ, ಅನಾಹುತಗಳಿಂದ ತಪ್ಪಿಸ್ತಾ ಇದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಯು ಆರ್ ಪ್ರೊಟೆಕ್ಟೆಡ್ ಅಂತ ಅರ್ಥ. ಸೊ 444 ಅಥವಾ 4 times ಅಂದ್ರೆ ಪ್ರೊಟೆಕ್ಷನ್. ನೆಕ್ಸ್ಟ್ 555 ಅಥವಾ 4 times 5. 555 ಅಥವಾ 4 times 5 ಅಂದ್ರೆ ಅರ್ಥ ಚೇಂಜ್. ಚೇಂಜ್.
ಅಂದ್ರೆ ಸಮಥಿಂಗ್ ಇಸ್ ಚೇಂಜ್, ಗೋಯಿಂಗ್ ಟು ಚೇಂಜ್. ನಿಮ್ಮಲ್ಲಿ ಏನೋ ಬದಲಾವಣೆ ಬರುತ್ತೆ, ಅಥವಾ ಬದಲಾಗಕ್ಕೆ ರೆಡಿ ಇದ್ದೀರಾ, ಅಥವಾ ಬದಲಾಗಿದ್ದೀರಾ ಅಂತ ಅರ್ಥ. ಚೇಂಜ್, ಬಿ ರೆಡಿ. ಅಥವಾ ಸಮಥಿಂಗ್ ನಿಮಗೆ ಆಲ್ರೆಡಿ ಚೇಂಜ್ ಆಗ್ತಾ ಇದೆ, ಆಗಿದೆ, ಅಥವಾ ಇನ್ನೇನು ಆಗುತ್ತೆ ಅಂತ ಅರ್ಥ. ಇಫ್ ಯು ಆರ್ ಫೇಸಿಂಗ್, ಇಫ್ ಯು ಆರ್ ಸೀಯಿಂಗ್ 555 ಅಥವಾ 4x5 ನೋಡ್ತಾ ಇದ್ದೀರಾ ಅಂದ್ರೆ ಚೇಂಜ್. ಸೊ ಏಂಜಲ್ ವಾಂಟ್ ಟು ಕಮ್ಯುನಿಕೇಟ್ ಅಂಡ್ ಟೆಲ್ ಯು ದಟ್ ಯು ಆರ್ ರೆಡಿ ಫಾರ್ ಚೇಂಜ್ ಅಂತ ಅರ್ಥ. ಬಿ ರೆಡಿ, ಚೇಂಜ್ ಆಗಿ, ಚೇಂಜಿಗೆ ಹೊಂದ್ಕೊಳ್ಳಿ. ಡನ್? ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 666. 666 3 ಸರಿ 6 ಅಥವಾ 4 ಸರಿ 6 ಅಂದ್ರೆ ಅರ್ಥ ರಿಫ್ಲೆಕ್ಟ್. ರಿಫ್ಲೆಕ್ಟ್. ಯೂನಿವರ್ಸ್ ಆರ್ ಏಂಜಲ್ ವಾಂಟ್ ಟು ಸಜೆಸ್ಟ್ ಯು ದಟ್ ರಿಫ್ಲೆಕ್ಟ್ ಮಾಡಿ, ಅಂದ್ರೆ ರಿವ್ಯೂ ಮಾಡಿ, ಚೆಕ್ ಮಾಡಿ. ನೀವು ತಗೊಂಡಿರೋಂಥ ನಿರ್ಧಾರಗಳು, ಹೆಜ್ಜೆಗಳು, ಸ್ಟೆಪ್ಸ್ಗಳು, ಅನ್ಕೊಂಡಿರೋದು ಅಥವಾ ನಿಮ್ಮ ಗುರಿಗಳು, ಏನೇ ಒಂದು ರೀಚೆಕ್ ಮಾಡಿ, ರಿಫ್ಲೆಕ್ಟ್ ಮಾಡಿ ಅಂತ ಅರ್ಥ. ಅಂದ್ರೆ ಅರ್ಥ ಸಮಥಿಂಗ್ ಏನೋ ಚೇಂಜ್ ಮಾಡ್ಬೇಕಾ, ಏನಾದ್ರೂ ತಪ್ಪಿದ್ಯಾ, ಸರಿ ಇದೆಯಾ, ಇನ್ನೊಂದ್ಸರಿ ರೀಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ರಿಫ್ಲೆಕ್ಟ್ ಮಾಡಿ ಅಂತ ಅರ್ಥ. ಡನ್? 666 ಅಥವಾ 4 times 6 ಬಂದಾಗ. ನೆಕ್ಸ್ಟ್ 777 ಅಥವಾ 4 ಸರಿ 7 ಬಂದಾಗ ಲಕ್. somewhere your luck is ready, luck is activated, ಅಥವಾ ಲಕ್ ನಿಮಗೋಸ್ಕರ ಕಾಯ್ತಾ ಇದೆ. ವಂಡರ್ಫುಲ್ ಥಿಂಗ್ಸ್, ವಂಡರ್ಫುಲ್ ಅಮೇಜಿಂಗ್ ಥಿಂಗ್ಸ್ is going to happen. ಸೊ ಲಕ್, ವೆರಿ ಲಕ್ಕಿ ಆಗಕ್ಕೆ ರೆಡಿ ಇದ್ದೀರಾ, ಲಕ್ ನ ಪಡ್ಕೊಳಕ್ ರೆಡಿ ಇದ್ದೀರಾ. ಸೊ ವಂಡರ್ಫುಲ್ ಥಿಂಗ್ಸ್ ಆರ್ ಅಬೌಟ್ ಟು ಹ್ಯಾಪನ್. ನಿಮಗೆ ಇನ್ನೇನು ಒಂದು ಅದೃಷ್ಟ ಕುಲಾಯಿಸಕ್ಕೆ, ಅದೃಷ್ಟ ಪಡ್ಕೊಳಕ್ ರೆಡಿ ಇದ್ದೀರಾ ಅಂತ ಅರ್ಥ. ಡನ್? 777 ಅಥವಾ 7 4 times ಬಂದಾಗ. ನೆಕ್ಸ್ಟ್ 8 3 times 8. 888 4 times 8. ಇದು ನಿಮ್ಗೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ ಅಂದ್ರೆ ಅರ್ಥ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಂದ್ರೆ ಎಲ್ಲವೂ ನಿಮ್ಗೆ ಇನ್ನೇನ್ ಬ್ಯಾಲೆನ್ಸ್ ಆಗಕ್ಕೆ ರೆಡಿ ಆಗ್ತಾ ಇದೆ, ಬ್ಯಾಲೆನ್ಸ್ ಆಗಕ್ಕೆ ರೆಡಿ ಇದ್ದೀರಾ, ಬ್ಯಾಲೆನ್ಸ್ ಸಿಗುತ್ತೆ. ಪ್ರತಿಯೊಂದು ನಿಮ್ಮ ಬಿಸ್ನೆಸ್ ಅಲ್ಲಿ, ಜಾಬ್ ಅಲ್ಲಿ, ಅಥವಾ ನಿಮ್ಮ ಒಂದು ಮನೆ ವಾತಾವರಣ, ನಿಮ್ಮ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ, ಬ್ಯಾಲೆನ್ಸ್ ಆಗಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಬ್ಯಾಲೆನ್ಸ್ ಈಸ್ ಫಾಲಿಂಗ್ ಇನ್ ಪ್ಲೇಸ್ ಅಂತ. ಕ್ಲಿಯರ್? 8 3 ಸರಿ 4 ಸರಿ ಕಾಣಿಸ್ತಾ ಇದೆ ಅಂದ್ರೆ ಅರ್ಥ. ಓಕೆ. 9 9 3 times 9 4 times ಕಾಣಿಸ್ತಾ ಇದೆ ಅಂದ್ರೆ ರಿಲೀಸ್. ಸೊ ಏಂಜಲ್ ಏನ್ ಹೇಳ್ತಾ ಇದೆ, ಯೂನಿವರ್ಸ್ ಏನ್ ಹೇಳ್ತಾ ಇದೆ, ರಿಲೀಸ್ ಮಾಡಿ. ಏನ್ ರಿಲೀಸ್ ಮಾಡ್ಬೇಕು? ಅನ್ವಾಂಟೆಡ್. ಈಗ ಎಷ್ಟೋ ಕೆಲವು ಬೇಡದಿರಂತ ಆಲೋಚನೆಗಳಿರುತ್ತೆ, ಬೇಡದಿರಂತ ಭಾವನೆಗಳಿರುತ್ತೆ, ಬೇಡದಿರಂತ ವಸ್ತುಗಳಿರ್ಬೋದು, ಸಮ್ ಇಶ್ಯೂಸ್ ಇರ್ಬೋದು. ಅದನ್ನ ಬಿಟ್ಟಾಕಿ, ತೆಗೆದಾಕಿ, ರಿಲೀಸ್ ಮಾಡಿ. ರಿಲೀಸ್. ನಿಮ್ಗೆ ಅದು ಬೇಡ, ಇದನ್ನ ಚೇಂಜ್ ಮಾಡಿ, ಬಿಟ್ಟಾಕಿ ಅದನ್ನ ಅಂತ ಅರ್ಥ. ಸೊ ಸಮ್ವೇರ್ 999 ನೋಡ್ತಾ ಇದ್ದೀರಾ, 4 ಸರಿ 9 ನೋಡ್ತಾ ಇದ್ದೀರಾ ಅಂದ್ರೆ ಯೂನಿವರ್ಸ್, ಏಂಜಲ್ಸ್ ಆರ್ ಕಮ್ಯುನಿಕೇಟಿಂಗ್ ವಿತ್ ಯು ಟು ರಿಲೀಸ್. ಇದನ್ನ ಬಿಡಿ. ಸಮಥಿಂಗ್ ನಿಮ್ಮಲ್ಲಿ ಏನೋ ಬೇಡದಿರಂತದ್ದಿದೆ, ಅದನ್ನ ರಿಮೂವ್ ಮಾಡಿ, ತೆಗ್ದಾಕಿ ಅಂತ ಹೇಳ್ತಾ ಇದೆ. ಡನ್? ಅರ್ಥ ಆಯ್ತಾ? ಸೊ 2 ವಿಚಾರ ಹೇಳಿದೆ ನಾನು. ಒಂದು ಮಿರರ್ ನಂಬರ್ ಬಗ್ಗೆ ಹೇಳಿದೆ, ರೈಟ್? ಮಿರರ್ ನಂಬರ್ ಅಂದ್ರೆ ಯು ಆರ್ ರೆಡಿ ಫಾರ್ ಮ್ಯಾನಿಫೆಸ್ಟೇಷನ್. ಇನ್ನೊಂದು ರಿಪೀಟೆಡ್ ನಂಬರ್ ಹೇಳಿದೆ, ದಟ್ ಈಸ್ ಏಂಜಲ್ ನಂಬರ್. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಏಂಜಲ್ ನಂಬರ್ ಅಂದಾಗ ನಿಮ್ಗೆ ಸಡನ್ ಆಗಿ ಕಣ್ಣು ಕಾಣಿಸುತ್ತಲ್ಲ, ಅದು ಏಂಜಲ್ ನಂಬರ್ ಅಂದ್ರೆ. ಈಗ ನಿಮ್ ಮೊಬೈಲ್ ನಂಬರ್ ಅಲ್ಲಿ 4 ಸರಿ 4 ಇದೆ, 3 ಸರಿ 4 ಇದೆ ಅಂದ್ರೆ ಇದು ನಿಮ್ ನಂಬರು, ನಿಮಗೆ ಡೈಲಿ ನೋಡ್ತಾ ಇರ್ತೀರಾ, ಅದಲ್ಲ. ಸಡನ್ಲಿ ಸರ್ಪ್ರೈಸ್ ಆಗಿ ಎಲ್ಲೋ ಒಂದ್ ಕಡೆ ಆಕಸ್ಮಿಕವಾಗಿ ನೋಡ್ತೀರಲ್ವಾ, ದಾಟ್ ಈಸ್ ಏಂಜಲ್ ನಂಬರ್. ನಿಮ್ದೇ ಗಾಡಿ, ನಿಮ್ ಗಾಡಿಲಲ್ಲೇ 3 ಸರಿ 8 ಇದೆ,
ಅದಲ್ಲ. ನಿಮ್ದೇ ಮೊಬೈಲ್ ನಂಬರು, ಅದನ್ನೇ ರಿಪೀಟ್ ಮಾಡಿ ನೋಡ್ತಾ ಇರ್ತೀರಾ, ಅದಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ ಮನೆ ಡೋರ್ ನಂಬರ್ 4 ಸರಿ 4 ಇರುತ್ತೆ, ಅದಲ್ಲ. 3 ಸರಿ 4 ಇರುತ್ತೆ, ಅದಲ್ಲ. ರೈಟ್? ಸಮ್ವೇರ್ ಸಡನ್ ಆಗಿ ಸರ್ಪ್ರೈಸ್ ಆಗಿ ಅವಾಗ ಕಣ್ಣು ಕಾಣಿಸ್ತಾ ಇರುತ್ತೆ. ಲೈಕ್ ನೋಟ್ ಅಲ್ಲಿ, ಲೈಕ್ ಟೈಮ್ ಅಲ್ಲಿ, ಲೈಕ್ ಹೊರಗಡೆ ಎಲ್ಲ ಯಾವ್ದೋ ನಂಬರ್ಸ್ ಪ್ರಕಾರ, ಅವಾಗ ಇದು ಅರ್ಥ ಮಿರರ್ ನಂಬರ್ಸ್ ಆರ್ ಏಂಜಲ್ ನಂಬರ್ಸ್. ಡನ್? ಡನ್? ನೀವೇನೋ ಕೈ ಮೇಲೆ ಬರ್ಕೊಂಡ್ಬಿಟ್ಟು ಇದು ನನ್ಗೆ ಏಂಜಲ್ ನಂಬರ್ಸ್ ಅಂದ್ರೆ ಹಂಗಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ರೈಟ್? ಸಮಥಿಂಗ್ ಈಸ್ ಕನೆಕ್ಟಿಂಗ್ ಯು. ಯೂನಿವರ್ಸ್ ನಿಮ್ಗೆ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೆ, ಹೇಳಕ್ ಟ್ರೈ ಮಾಡ್ತಾ ಇದೆ, ಮಾತಾಡಕ್ ಟ್ರೈ ಮಾಡ್ತಾ ಇದೆ. ಸಮಥಿಂಗ್ ಈಸ್ ಇನ್ಫಾರ್ಮಿಂಗ್ ಯು ಅಂತ ಅರ್ಥ. ಕ್ಲಿಯರ್? ಸೊ ದಟ್ ಈಸ್ ವಾಟ್ ಈಸ್ ಮಿರರ್ ನಂಬರ್, ದಟ್ ಈಸ್ ವಾಟ್ ಈಸ್ ಏಂಜಲ್ ನಂಬರ್. ಸೊ ಏನು ಅವಾಗವಾಗ ನೋಡ್ತಾ ಇದ್ದೀರಾ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಂಡ್ ಏನದ್ರ ಅರ್ಥ ತಿಳ್ಕೊಳ್ಳಿ ಇವಾಗ. ಸೊ ಈ ಒಂದು ಲೆಸನ್ ಕಲ್ತಿದ್ದೀರಾ, ವಾವ್ ಅನ್ನಿಸ್ತಾ ಇದ್ದಾರೆ ಅಂದ್ರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ, ಅಂಡ್ ಇದನ್ನ ಫಾಲೋ ಮಾಡಿ, ನಿಮ್ ಲೈಫ್ ಅಲ್ಲಿ ರಿಸಲ್ಟ್ಸ್ ತಗೊಂಡ್ ಬನ್ನಿ. ಡನ್? ಕ್ಲಿಯರ್? ಸೊ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ, ಅಂಡ್ ನಿಮ್ಗೆ ಏನ್ ನಂಬರ್ಸ್ ಕಾಣಿಸ್ತಾ ಇದೆ, ಏನದ್ರ ಅರ್ಥ ಅಂತ ತಿಳ್ಕೊಂಡಿದ್ದೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ, ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ. ಮತ್ತೆ ಸಿಗೋಣ. ಥ್ಯಾಂಕ್ ಯು.